ಫೈನಲ್ ಇವತ್ತು ಹೋಗ್ತಾ ಇದ್ದೆ. ಯಾರಾದರೂ 2 ದಿನ ಟ್ರಿಪ್ಗೆ ಒಂದು ಎಷ್ಟು ಜೊತೆ ಬಟ್ಟೆ ಇಟ್ಕೊಳ್ಬೇಕು? 4 ಜೊತೆ 5 ಜೊತೆ. ನಾನು ಫುಲ್ ಟ್ರಕ್ಕಿಂಗ್ ಬ್ಯಾಗ್ ಪ್ಯಾಕ್ ಮಾಡಿದ್ದೆ. ಆಮೇಲೆ ಹೋದಾಗ ಕನ್ಫ್ಯೂಷನ್ ಇರಬಾರ್ದು, ತರಬೇಕಿತ್ತು ಅಂತ. ಸೊ 4 ಜೊತೆ ಎಕ್ಸ್ಟ್ರಾನೇ ಇಟ್ಕೊಂಡಿದ್ದೀನಿ. ಸೊ 4 ಸ್ಟಾಪ್ಸ್ ಕೊಟ್ಟಿದ್ರು. ನನಗೆ ಆ್ಯಕ್ಚುಲಿ ಮನೆ ತಕ್ಕ ಪತ್ರ ಆಗುತ್ತೆ ಅಂತೀನಿ, ಬಟ್ ಅದು 10 o'clock ಪಿಕಪ್ ಇತ್ತು. ಯಶವಂತಪುರ ಕಡೆ ಹೋಗೋಣ. ಸೊ ಫಸ್ಟ್ ಕಮ್ ಫಸ್ಟ್ ಸೀಟ್ಸ್, ಅದಕ್ಕೆ ವಿಂಡೋ ಸೀಟ್ ಅದನ್ನು ಸಿಗುತ್ತೆ ಅಂತ ಫೈನಲಿಗೆ ಹೋಗ್ತಾ ಇದ್ದೀನಿ. ಆಮೇಲೆ ಬಾಯ್. ನಾನು ಮಧ್ಯದಲ್ಲೇ ಕ್ಯಾಬ್ ಸ್ಟಾಪ್ ಮಾಡಿ ಈಗ ಅವರೆಲ್ಲ ಬರ್ತಿದ್ದಾರೆ ಅಂತ ವೆಯ್ಟ್ ಮಾಡ್ತಾಯಿದ್ದೀನಿ. ನಾನೆಲ್ಲೋ ಮತ್ತೆ ಕ್ಯಾಬ್ ಸ್ಟಾಪ್ ಮಾಡಿದ್ರೆ ಆಫ್ ಅಮೌಂಟ್ ಆಗುತ್ತೆ ಅಂದ್ಕೊಂಡೆ, ಬಟ್ 358 ತೊಗೊಂಡ್ರು ಅವರು. ಸೊ ಇವರೆಲ್ಲ ನಿಯರ್ ಬೈ ಇದ್ದಾರೆ. ಸೊ ನಾನು ಯಶವಂತಪುರ ಹೋಗೋದು ಬೇಕಾಗಿಲ್ಲ, ನಾನೀಗ ಮೇಕ್ರಿ ಸರ್ಕಲಲ್ಲಿ ಇಳ್ಕೊಂಡಿದ್ದೀನಿ. ಸೊ ಅವರಲ್ಲೇ ಇಲ್ಲಿ ಬರ್ತಿದ್ದೀವಿ ನನಗೆ. ಸೊ ನೋಡಬೇಕು. ಸೊ ಲೈವ್ ಲೊಕೇಶನ್ ಕಳಿಸ್ಕೊಟ್ಟಿದ್ದೀನಿ ಅವ್ರಿಗೆ. ನೋಡ್ಬೇಕಿದೆ ಎಲ್ಲಿ ಬರ್ತಿದ್ದಾರೆ ಅಂತ ಕಾಲ್ ಮಾಡ್ತೀನಿ. ಎಷ್ಟು ಸರ್ಗಸ್ತಾರೆ, ಬ್ಯಾಗ್ ಬೇರೆ ಭಾಳ ಆಗ್ತದೆ, ಲಗೇಜ್ ವ್ಯಾಲ್ಯೂ ಇವಾಗ ಗೊತ್ತಾಗ್ತದೆ, ಜಾಸ್ತಿ ತರಬಾರ್ದು. ಇಲ್ಲ ಹಿಂಗೆ ಹೊಸತ್ರ ಬಂದು ವೆಯ್ಟ್ ಮಾಡ್ತೀವಿ. ನಮ್ಮ ಟ್ರಕ್ ಲೀಡ್ ಪಾಪ ಆ ಕಡೆಯಿಂದ ರೋಡ್ಗೆ, ಈ ಕಡೆಯಿಂದ ರೋಡ್ಗೆ, ಆ ಕಡೆ ಪಾಪ ಒದ್ದಾಡ್ತಾ ಇದ್ದಾರೆ ನನ್ನ ಪಿಕ್ ಮಾಡೋಕ್ಕೆ. ಸಾಕಾಯಿತು ನನಗಂತೂ ಈ ಬ್ಯಾಗ್ ಹೊತ್ಕೊಂಡು ತಿರುಗಿ. ಸೊ ಸ್ವಲ್ಪ ಲೊಕೇಶನ್ ಡಿಫ್ರೆಂಟ್ ಆಗಿದೆ. ಸೊ ಮನೆಗೆ ತಕ್ಕ ಪಾರ್ಕ್ ಹತ್ರ ಒಂದು 5-6 ಮೆಂಬರ್ಸ್ನ ಪಿಕಪ್ ಮಾಡಬೇಕಂತ ಹೇಳಿ, ಸೊ ಲೊಕೇಶನ್ ಡಿಫ್ರೆಂಟ್ ಆಗಿದೆ. ಸೊ ನಾವು ಮತ್ತೆ ಈ ಕಡೆಯಿಂದ ಸುತ್ತಾಕೊಂಡು ವಾಪಸ್ ಹೋಗ್ತಾ ಇದ್ದೀವಿ. ನಾನು ಆಲ್ಮೋಸ್ಟ್ 3/4 ಗಂಟೆಯಿಂದ ರೋಡಲ್ಲೇ ಒದ್ದಾಡ್ತಾ ಇದ್ದೀನಿ. ಆ ಕಡೆಯಿಂದ ಈ ಕಡೆಯಿಂದ ಆ ಕಡೆ. ಪಾಪ ನಮ್ಮ ಟ್ರಕ್ ಲೀಡರ್ ನಾನು ಆ ಕಡೆ ರೋಡಲ್ಲಿದ್ದೆ, ಈ ಕಡೆ ರೋಡಲ್ಲಿದ್ದೆ, ಆ ಕಡೆಗೆ ಫುಲ್ ಕನ್ಫ್ಯೂಷನ್. ಫೈನಲಿ ಒಂದು ಲೊಕೇಶನ್ ಇದ್ದೀವಿ. ಅವ್ರು ಇನ್ನು ಸ್ವಲ್ಪ ಹಿಂದೆ ಇದ್ದಾರೆ. ಸೊ ಬರ್ತಾ ಇದ್ದಾರೆ. ಇಲ್ಲಿಂದ ಬಸ್ ಮುಂದೆ ನಿಂತಿದ್ದಾರೆ, ಬಸ್ ಹತ್ತಿ ಹೋಗ್ಬೇಕು. ರೀಚ್ ಆಗಬೇಕು. 3 ಪಿಕಪ್ ಮಾಡಬೇಕು. ಇವತ್ತೆಲ್ಲ ಬರೀ ನಡೆಯೋದೇ ಆಗೋಯ್ತು. ಕಬ್ಬು ಬೇರೆ ಬಂದ್ಬಿಟ್ಟಿದೆ. ಸೊ ಮನೆ ಸರ್ಕಲಲ್ಲಿ ಇದ್ದೀವಿ. ನನಗೆ ಇಲ್ಲಿ ಊಟ ಮಾಡಿ ನಾವು ಜಸ್ಟ್ 5 ಮೆಂಬರ್ಸ್ ಇದ್ದೀವಿ. ಇವರು ಫಸ್ಟ್ ಲಾಸ್ಟ್ ಸ್ಟಾಪ್ ಯಶವಂತಪುರ ಅಂತ ಹೇಳಿದ್ರು. ಲಾಸ್ಟ್ ಸ್ಟಾಪ್ ಒಂದು 8:30. ಸರಿ ಬಿಡು, ಅದಾದಮೇಲೆ ಮನೆ ತಗೋರು ಇನ್ನೂ ಲೇಟ್ ಆಗುತ್ತೆ ಅಂತ ಅಂದ್ಕೊಂಡು ಸೊ ನಾನು ಬೇಗನೆ ಬಿಟ್ಟೆ. ನಾನು ಬಿಟ್ಟು 1 ಮಿನಿಟ್ ಕಾಲ್ ಮಾಡಿದ್ರು, ಯಶವಂತಪುರ ಬೇಡ, ಮನೆ ಹತ್ರ ಬನ್ನಿ ಅಂತ. ಇವಾಗ ಫುಲ್ ಅಲ್ಲಿ ವೆಯ್ಟ್ ಮಾಡಿ ಕ್ಯಾನ್ಸಲ್ ಆಗಿ ಸುತ್ತಾಡಿಕೊಂಡು ಫೈನಲಿ ಬಂದಿದ್ದೀವಿ. ಇಲ್ಲಿ ಒಂದು 7 ಮೆಂಬರ್ಸ್ನ ಪಿಕಪ್ ಇದ್ದಾರೆ. ಇಲ್ಲಿಂದ ಪಿಕ್ ಮಾಡಿಕೊಂಡು ಹೊರಡಬೇಕು. 2 ಕಿಲೋಮೀಟ್ರ್ ನಡೆದ್ಮೇಲೆ ಬಸ್ ಎಲ್ಲಿ ನಿಲ್ಸಿದೆವೋ ಅಲ್ಲೇ ಬಂದು ಊಟ ಮಾಡ್ತಾಯಿದ್ದೀವಿ. ನಿಂತಿದೆ ನೋಡಿ ಮಿನಿ ಬಸ್ ನಿಲ್ಸಿದ್ದಾರೆ. ಎಷ್ಟು ಜನ ಇದ್ದಾರೆ? ಆಲ್ಮೋಸ್ಟ್ 21 ಮೆಂಬರ್ಸ್. ಇದರ ನಂಗೆ ಟ್ರಕ್ ಬಿಟ್ಟರೆ ಯಾರು ಗೊತ್ತಿಲ್ಲ. ಅವ್ರು ಖುಷಿ ಆಗ್ತದೆ. ನನ್ನ ಕೆಲಸ ಬಂದು ಟ್ರಾವೆಲ್ ರೆಗ್ಯುಲರ್ ವರ್ಕ್ ಮಾಡ್ತೀನಿ. ಎಲ್ರಿಗೂ ಕೇಳಿಸ್ತಿಲ್ಲ. ಅವ್ರವ್ರಿಗೂ ಕೇಳಿಸ್ಬೇಕು. ಜೆಪಿ ನಗರ್, ಜೆಪಿ ಒಂದು ನಿಮಿಷ ರೀ, ನಿಮ್ಗೆ ಕೇಳಿಸ್ತಾ? ಕೇಳಿಸ್ತಿಲ್ಲ ಬ್ರೋ. ಮತ್ತೆ ಅವರೆಲ್ಲ ಇಲ್ಲಿ ಬಂದ್ಬಿಡಿ. ಬ್ರೋ ಟ್ರಿಪ್ ಅಲ್ಲಿ ಹೋಗ್ತಿರ್ಬೇಕಾದ್ರೆ ನಿಮ್ಮ ಸ್ಟೇಜ್ ಅನ್ನು ತಗೊಳ್ಳಿ. ಸಿಕ್ಲಿ ಕೊಡ್ತಾರೆ ಬ್ರೋ, ಮ್ಯಾನೇಜರ್ಸ್ ಸಿಕ್ಲಿ ಕೊಡ್ತಾರೆ. ಅಲ್ಲೇ ಸಾಕು. ಜೋರಾಗಿ. ನನ್ನ ಹೆಸರು ಜ್ಯೋತಿ ಪ್ರಕಾಶ್ JP ಅಂತ. ಸೊ ನನ್ನ ಕ್ವಾಲಿಫಿಕೇಶನ್ ನಾನು MBA ಮಾಡಿದ್ದೀನಿ. ಈಗ ರಿಸ್ಕ್ ಅನಲಿಸ್ಟ್ ಆಗಿ ಕೆಲಸ ಮಾಡ್ತಾ ಇದ್ದೀನಿ. Hobbies like no story. Next ಬನ್ನಿ. ಯಾರು ಜೋರಾಗಿ ಹೇಳಿ guys. ಜೋರಾಗಿ ಇಡಿ. ರೈಸ್ ಆಗುತ್ತೆ ಇಲ್ಲ ಅಂದ್ರೆ. So it's been quite long time I've been into traveling and I explore a lot of international travels as well as domestic. Especially lockdown ಆದ್ಮೇಲೆ ಡೊಮೆಸ್ಟಿಕ್ ಎಕ್ಸ್ಪ್ಲೋರ್ ಮಾಡ್ತಾ ಇದ್ದೀನಿ ತುಂಬ. Normally my wife, kids, they also
travel with me. ಇಲ್ಲಾಂದ್ರೆ ಇಂಟರ್ನ್ಯಾಷನಲ್ ಇಲ್ಲ ಹಾಗೇನಿಲ್ಲ, ಅವಳೇ ಬೇಡ ಅಂತ ಸರ್ದು ಮ್ಯಾರೇಜ್ ಸೀಕ್ರೆಟ್ ಕೇಳಿ ಏನಂತ ಸರ್ ಹೇಳಿ. ಅದೇ ನನ್ನ ಮನೇಲಿ ಹೇಳಿದ್ರು ಅಲ್ಲಿ ಹೇಳಿದ್ರಲ್ಲ ಏನೋ ಬಿಡಿ. ಇಲ್ಲ ಈ ತರ ಸಮಾಜಕ್ಕೆ ಕೊಡ್ಬೇಕು ಈ ತರ ಏನಿಲ್ಲ, ಆರಾಮಾಗಿ ಮನೆಯವ್ರನ್ನ ಬಿಟ್ಟು ಬಂದಿದ್ದಾರೆ ಅಂತ ಹೇಳ್ತಾ ಇದ್ರು ಉಷಾ. ಅದಕ್ಕೆ ಹೇಳಿದೆ ನಾನು, ನಾವೇನಾದ್ರೂ ಮದುವೆ ಆಗಿ ಮಕ್ಕಳಾದ್ಮೇಲೂ ಸೋಲೋ ಟ್ರಿಪ್ ಮಾಡ್ತಾ ಇದೀವಿ ಅಂದ್ರೆ ನಾವು ಮದುವೆ ಆಗಿರೋದು ಹುಡುಗಿನಲ್ಲ ದೇವತೆನಾ ಅಂತ. ಅಷ್ಟು ಈಸಿಯಾಗಿ ನಮ್ಮನ್ನು ಬಿಟ್ಟಿದ್ದಾರೆ ಅಂದ್ರೆ ಅವರು ಅಲ್ಲಿ ರೆಸ್ಪಾನ್ಸಿಬಿಲಿಟಿ ತಗೊಂತಾರೆ ಅಂತ ಒಂದು. ಎರಡನೇದು ನಮ್ಮ ಖುಷಿ ಯಾವ್ದ್ರಲ್ಲಿದೆ ಅದನ್ನ ಮಾಡಿ ಅಂತ ಬಿಟ್ಟಿದಾರಲ್ಲ. ಕುಮಾರಣ್ಣ ನೀವು ಹೇಳ್ತೀನಿ ಹೇಳ್ಕೊಂಬಂದ್ ನೋಡಿ. ಬಿಡೋದು ಹೌದು, ಯಾವ ಹುಡುಗಿ ಟ್ರಸ್ಟ್ ಇದ್ರೆ ಮಾತ್ರ ಬಿಡೋದು ಒಬ್ಬರು ಗಂಡು. ಎಲ್ಲರೂ ಡ್ಯಾನ್ಸ್ ಮಾಡಿ ಸುಸ್ತಾಗಿದ್ದಾರೆ. ಆಲ್ಮೋಸ್ಟ್ 1:30 ಟೈಮ್ ಬಸ್ಸಲ್ಲಿದ್ದು ಪೆಟ್ರೋಲ್ ಹಾಕ್ತಾರೆ. ಸೊ ರೆಸ್ಟ್ ರೂಮ್ಸ್ಗೆಲ್ಲ ಸ್ಟಾಪ್ ಮಾಡಿದ್ದಾರೆ. ಸೊ ಹೀಗೆ ಹೊರಟ್ರೆ ನಾವು ಇನ್ನೂ ಒಂದು ಮೇ ಬಿ 8 ಅವರ್ಸ್ ಹೋಗ್ಬೇಕು ಅನ್ಸುತ್ತೆ. ಬಿಕಾಸ್ ನಾನೀಗ ಜಸ್ಟ್ ಒಂದು 4-5 ಅವರ್ ಬಂದಿದ್ದೀನಿ ಅಷ್ಟೇ. ಅವನಿಗೆ ಸ್ವಲ್ಪ ನಿದ್ದೆ ಮಾಡಬೇಕು. ಸಾಂಗ್ಸಿಂದ ನಿದ್ದೆ ಮಾಡೋಕ್ಕಾಗ್ತಾಯಿಲ್ಲ. ಅಲ್ಲಿ ಬಂದು ಡ್ಯಾನ್ಸ್ ಮಾಡಿ. ಹೌದೌದು ಸುಮ್ಮನೆ ಬಂದು ನಿಂತ್ಕೋಬೇಕು. ಆಯ್ತು, ನೀವು ಸುಮ್ಮನೆ ಬಂದು ನಿಂತ್ಕೊಂಡು. ಇಲ್ಲ ಇಲ್ಲೇ ಮಾಡಿ, ವಿಡಿಯೋಗೆ ಬರ್ತಾ ಇದೆ. ಕಾಣಿಸ್ತಾ ಇಲ್ಲ ಇಲ್ಲಿಗೆ, ನಾವ್ ಯಾರಿಗೂ ಕಾಣಿಸೋದಿಲ್ಲ. ಹಾ ಎಸ್ ಇನ್ನೊಬ್ರು ಸುಮ್ಮನೆ ಬಂದಿಲ್ಲ, ಇನ್ನೊಬ್ರು ಬರ್ಬೇಕಲ್ಲ. ಫೈನಲಿ ನಾವು ಹತ್ರ ರೀಚ್ ಆಗಿದ್ದೀವಿ. 7 o'clock. ಡಿಸ್ಕಷನ್ ಮಾಡ್ಕೊಂಡ್ರೆ ಈಗಲೇ ಎಷ್ಟು ಜನ ಬೋಟಿಗೆ ಹೋಗ್ತೀರಾ, ಎಷ್ಟು ಜನ ಟ್ರೆಕ್ಕಿಂಗ್ ಬರ್ತೀರಾ ಅಂತ ಅವಾಗ ಹೇಳಿ, ಓಕೆನಾ? ಮಹಾರಾಜ ನಿದ್ದೆ ಮಾಡಿದ್ರಾ? ಇಲ್ಲೊಂದು ವ್ಯೂ ಪಾಯಿಂಟ್ ಇದೆ ಅಂದರೆ ನಾವು ಆನ್ ದ ವೇ ಇನ್ನೇನೊಂದು 2 ಅವರ್ ಇದೆ. ಸೊ ವಾವ್, ಎಲ್ಲಿ ಕ್ಯಾನಿಯನ್ ಅಲ್ಲ ತಣ್ಣ, ಅಲ್ಲಿ ಸರ್, ಅಲ್ಲ ತಣ್ಣ ಬನ್ನಿ ಮೇಲೆ ಎಲ್ಲ ಬರ್ತಾ ಇದ್ದಾರೆ ಹೇಗೆ. ವಾ, ಲೇಡಿ ಅದು ಮೇಕಪ್ ಮಾಡ್ಕೊಂಡು ಇರುತ್ತಾ? ಹಾಕೋದಿ ನೋಡಿ, ಮದುವೆ ಆಗೋದು ಅನ್ಸುತ್ತೆ. ಉನ್ನರ್ ಹೇಳ್ಕೊಂಡು ಓಡಾಡ್ತೈತೆ. ಈ ಎಲ್ಲ ಮರದಲ್ಲಿದೆ, ಅಲ್ಲೊಂದೆರಡು ಜೋಡಿ ಇದೆ. ಅವ್ರು ಇಲ್ದು ಬರಂಗಿಲ್ಲ, ಅಲ್ಲೇ ನಮ್ಮವರಲ್ವ ಅವರು. ನಾವಿನ್ನ ರೀಚ್ ಆಗಿಲ್ಲ ಹೋಮ್ ಸ್ಟೇ. ಇನ್ನೊಂದು ಹಾಫ್ ಆನ್ ಅವರ್ ಅನ್ಸುತ್ತೆ. ಹಸ್ವಾಗ್ತಾ ಇದ್ದೀನಿ ಅಂತ ಬಿಸ್ಕೆಟ್ ತಿಂತೀನಿ. ಫೈನಲಿ ನಾನು ಬೀಚ್ ನೋಡಿದೆ. ಯಾರು ನಂಬೋದೇ ಇಲ್ಲ ಗೊತ್ತಾ, ನಾನು ಬೀಚ್ ನೋಡಿಲ್ಲ ಅಂದರೆ. ನನ್ನ ಲಗೇಜ್ ಬ್ಯಾಗ್ ನೋಡಿ, ಅಮ್ಮ ತಿಂಗಳು ಹೋಗೋಷ್ಟು ಬಟ್ಟೆ ಇಟ್ಕೊಂಡ್ಬಂದಿದ್ದೀನಿ ಅನಿಸುತ್ತೆ. ಇಲ್ಲಿ ಬೀಚ್ ಇದೆ ಮುಂದೆ. ಫೈನಲಿ ಬಂದ್ವಿ. ಇದು ನಮ್ಮದೇ ರೆಸಾರ್ಟ್. ಸೊ ಇಲ್ಲಿಂದ ಫ್ರೆಶ್ ಅಪ್ ಆಗಿ ಹೊರಡಬೇಕು. ಸೊ ಈ ವ್ಲಾಗ್ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋಲಿ ಸಿಗ್ತೀನಿ. ಬಾಯ್.